ನಾನಿವತ್ತು ಕೊಬ್ಬರಿ ಚಿನ್ನಿ ಅಥವಾ ಕರದಂಟು ಮಾಡಿ ತೋರಿಸ್ತಾ ಇದ್ದೀನಿ. ನೀವೇನಂತ ಹೇಳ್ತೀರಿ ಅಂತಂದೇಳಿ ಮಸ್ಟ್ ಆ್ಯಂಡ್ ಶುಡ್ ಕಮೆಂಟ್ ಮಾಡಲೇಬೇಕು. ಯಾಕೆಂದರೆ ಅವ್ರವ್ರ ಕಡೆ ಅವ್ರವ್ರ ಟೇಸ್ಟ್ಗೆ ಅನುಸಾರವಾಗಿ ಹೆಸರಿಟ್ಟಿರ್ತಾರೆ. ಹಾಗೇ ನಿಮ್ಮೆಲ್ಲರ ದಿನ ನಗುವಿಂದ ಸ್ಟಾರ್ಟ್ ಆಗಿ ನಗುವಿಂದ ಎಂಡ್ ಆಗಲಿ. ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ವ್ಯೂವರ್ಸ್ಗೂ ನಮಸ್ಕಾರಗಳು. ನಾನು ನಾಗವೇಣಿ ರಾಜು. ನೋಡಿರಿ ಎಷ್ಟು ಪಟ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಕರದಂಟು ಅಥವಾ ಕೊಬ್ಬರಿ ಚಿನ್ನಿ. ನಾವು ರಾಣೆಬೆನ್ನೂರು ಸೈಡು ತವ್ರ ಮನೆ ನಾವೆಲ್ಲ ಏನು ಮಾಡ್ತೀವಿ ಅಂತಂದ್ರೆ ಇದು ಕೊಬ್ಬರಿ ಚಿನ್ನಿ ಅಂತ ಹೇಳ್ತಿದ್ವಿ. ಮೋಸ್ಟ್ಲಿ ಮೇಲ್ಗಡೆ ಕೊಬ್ಬರಿ ಉದುರ್ಸೋದ್ರಿಂದ ಕೊಬ್ಬರಿ ಚಿನ್ನಿ ಅಂತಿದ್ವೋ ಏನೋ ಗೊತ್ತಿಲ್ಲ. ಇಲ್ಲಿ ಧಾರವಾಡ ಸೈಡೆಲ್ಲ ಇದಕ್ಕೆ ಪುಟಾಣಿ ಹಿಟ್ಟಿನ ಕರದಂಟು ಅಂತಲೂ ಹೇಳ್ತಾರೆ. ನೀವೇನು ಹೇಳ್ತೀರಿ ಅಂತಂದೇಳಿ ಕಮೆಂಟ್ ಮಾಡಿ ಅಂತ ಅದಕ್ಕೆ ನಾನು ಹೇಳಿದ್ದು. ಇಲ್ಲಿ ನಾನು ಏನು ಮಾಡಿದ್ದೀನಿ, 2 ಗ್ಲಾಸು ಪುಟಾಣಿನ ತೊಗೊಂಡ್ಬಿಟ್ಟು ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಈ ಥರ ಅದನ್ನು ನಾನು ಜರಡಿ ಹಿಡ್ಕೊಂಡು ಎತ್ತಿಡ್ಕೊಂಡಿದ್ದೀನಿ. ನಾನು ಒಂದು ಸ್ವಲ್ಪ ನೀವು ಜಾಸ್ತಿ ಹಾಕ್ಕೊಂಡ್ರೂ ಪರವಾಗಿಲ್ಲ, ಒಂದು 2.25 ಲೋಟದವರೆಗೂ ನೀವು ಹಾಕ್ಕೊಂಡ್ರು ಏನು ತೊಂದರೆ ಇಲ್ಲ. ನಾನು ಇದನ್ನು ಚೆನ್ನಾಗಿ ಹಾಕ್ಕೊಂಡು ಪೌಡ್ರ್ ಮಾಡಿ ನಾನು ಎತ್ತಿಡ್ಕೊಂಡು ಜರಡಿ ಹಿಡ್ಕೊಂಡಿದ್ದೀನಿ. ನಾನು ಫಸ್ಟಿಗೆ ಹಾಕ್ಲಿಕ್ಕೆ ತೋರಿಸ್ಬೇಕು ಅಂದ್ಕೊಂಡೆ, ಬಟ್ ನನಗೆ ವಿಡಿಯೋ ಮಾಡೋ ಪ್ಲ್ಯಾನ್ ಇರಲಿಲ್ಲ. ಆಮೇಲೆ ಅನ್ನಿಸ್ತು ಮಾಡಿ ತೋರ್ಸೋಣ ಅಂತಂದೇಳಿ. ಹಾಗಾಗಿ ಇಲ್ಲಿ ನೋಡಿರಿ, ನಾನು 2 ಲೋಟ ನಾನು ಪುಟಾಣಿ ಹಿಟ್ಟು ಮಿಕ್ಸಿ ಮಾಡ್ಕೊಂಡಿದ್ದೀನಲ್ಲ, ಇಲ್ಲಿ ನಾನು 1/4 ನಾನು ಸಕ್ಕರೆ ತೊಗೊತಿದ್ದೀನಿ. 1/4 ಅಂದರೆ ನೋಡಿರಿ ಸ್ವಲ್ಪ ಇಷ್ಟೇ ಕಡಿಮೆ, 1/4 ಸಕ್ಕರೆ ತೊಗೊಂಡಿದ್ದೀನಿ. ಅದೇ ಸೇಮ್ ಲೋಟದಿಂದ. ನಿಮಗೆ ಸ್ವೀಟ್ ಜಾಸ್ತಿ ಬೇಕಪ್ಪ ಅಂತಂದರೆ ನೀವು ಇನ್ನೂ 2.25ವರೆಗೂ ಹಾಕೋಬೋದು, ಏನು ತೊಂದರೆ ಇಲ್ಲ. 2 ಗ್ಲಾಸ್ ಮಾತ್ರ ಹಿಟ್ಟು ಬೇಕೇ ಬೇಕಾಗುತ್ತೆ ಇಲ್ಲಿ ಫಸ್ಟಿಗೆ. ಆಮೇಲೆ ನಿಮಗೆ ಎಷ್ಟು ಬೇಕಾಗುತ್ತೆ ಅಂತಂದೇಳಿ ಫುಲ್ ವಿಡಿಯೋ ನೋಡಿದ್ರಿ ಅಂತಂದರೆ ನೀವು ಕರೆಕ್ಟಾಗಿ ಗೊತ್ತಾಗುತ್ತೆ. ತುಂಬ ಈಜಿ, ಸಕ್ಕರೆ ಪಾಕ ಬರೋದು ಕಷ್ಟಪ್ಪ, ಇದು ಮಾಡೋದು ಕಷ್ಟ ಅಂತಂದೇಳಿ ಏನು ಅನ್ಕೋಬೇಡಿ. ನಾನು ಎಲ್ಲ ಮೊದಲು ಹಾಗೆ ಅನ್ಕೊತಿದ್ದೆ, ಬಟ್ ಮಾಡ್ತಾ ಇದ್ಮೇಲೆ ಇದು ಚೆನ್ನಾಗಿ ಬರ್ತಾ ಇದ್ಮೇಲೆ ನನಗೇನು ಅನಿಸ್ತಾ ಇದೆ ಅಂದರೆ ಎಷ್ಟು ಈಜಿ ಅಂತ ಅನಿಸುತ್ತೆ. ಪಟ್ಟಂತ ಮಾಡಿಬಿಡ್ಬೋದು. ಪುಟಾಣಿ ಮತ್ತು ಸಕ್ಕರೆ 2 ಇದ್ದರೆ ಸಾಕು, ಅಷ್ಟು ಪಟ ಅಂತ ಮಾಡ್ಕೊಂಡ್ಬಿಡ್ಬೋದು. ಹಾಗೆ ಮತ್ತು ನಾನಿಲ್ಲಿ ಅದಕ್ಕೆ ಒಂದು ಸ್ವಲ್ಪ ಸಕ್ಕರೆ ಮುಳುಗೋ ಅಷ್ಟು ನೀರು ಹಾಕ್ಕೊಂಡಿದ್ದೇನೆ ನಾನು. ಇದು ಚೆನ್ನಾಗಿ ಕರಗಬೇಕು, ಸಕ್ಕರೆ ಎಲ್ಲ ಕರಗಿ ಪಾಕದ ಲೆವೆಲಿಗೆ ಬರಬೇಕು. ಇದೇನು ಪಾಕ ಅಂತಂದರೆ ಗಟ್ಟಿ ಪಾಕ ಬರಬೇಕಾಗಿಲ್ಲ, ಒಂದೆಳಿ ಪಾಕ ಅಂತಲೂ ಅನ್ಕೋಬೋದು ನೀವು. ಒಂದೆಳಿ ಪಾಕ ಅಂತ ಬರಬೇಕು. ಮೀನ್ಸ್ ಏನಂತಂದ್ರೆ ಇದನ್ನು ನಾವು ಕೈಲಿ ಬಳ್ಳಲ್ಲಿ ಇದನ್ನು ಹಿಂಗೆ ಟಚ್ ಮಾಡಿ ಹಿಂಗೆ ತೆಗೆದ್ವಿ ಅಂತಂದ್ರೆ ಅದು 1 ಎಳೆ ಬರಬೇಕು. ಅಂದರೆ ಒಂದು ಸಲ ಅದು ಗಮ್ ಟೈಪು ಮೇಲಕ್ಕೆ ಕೆಳಗೆ ಬರಬೇಕು, ಅಂದರೆ ಅದು 1 ಎಳೆ ಪಾಕ. ನೀವು ನೋಡ್ತಾ ಹೋಗ್ರಿ, ನಾನು ಕರೆಕ್ಟಾಗಿ ತೋರಿಸ್ತೇನೆ, ನಿಮಗೆ ಅರ್ಥ ಆಗಂಗೆ, ಏನು ತೊಂದರೆ ಇಲ್ಲ. ನೀರಲ್ಲಿ ಬೇಕಾದ್ರೂ ನಾನು ಅದು ಯಾವ ಥರ ಪಾಕ ತೆಗಿಬೋದು, ಇದಕ್ಕೆ ಎಷ್ಟು ಲೆವೆಲಲ್ಲಿ ಪಾಕ ಬೇಕು ಅಂತ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಹಾಗೆ ಅಲ್ಲಿ ಸಕ್ಕರೆ ಕೈಯಾಡಿಸ್ಕೋತಾ ನಾನು ಇಲ್ಲೊಂದು ತಟ್ಟೆಗೆ ತುಪ್ಪ ಹಾಕಿಬಿಟ್ಟು ನಾನು ಇದನ್ನೆಲ್ಲ ಸ್ಪ್ರೆಡ್ ಮಾಡಿ ಇಟ್ಕೊಂಡಿರ್ತೀನಿ. ಲಾಸ್ಟಿಗೆ ಇದೆಲ್ಲ ಪಾಕ ಎಲ್ಲ ಆಗಿ ಹಿಟ್ಟೆಲ್ಲ ಸುರುವಿದ ಮೇಲೆ ಇದಕ್ಕೆ ಸ್ಪ್ರೆಡ್ ಮಾಡಿ ಕೊರೆಯೋಕೆ ಬೇಕಲ್ಲ, ಅದಕ್ಕೆ ಸಂಬಂಧ ನಾನು ಇದನ್ನು ತುಪ್ಪನೆಲ್ಲ ಸ್ಪ್ರೆಡ್ ಮಾಡ್ಕೊತಿದ್ದೀನಿ ಬ್ರಷ್ ತಗೊಂಡ್ಬಿಟ್ಟು. ಹಾಗೆ ಅಲ್ಲಿ ಕೈಯಾಡ್ಕೊತಿರೋಣ, ಏನು ತೊಂದರೆ ಇಲ್ಲ. ಅದ್ರ ಕಡೆ ಲಕ್ಷ್ಯ ಕೊಡಬೇಕು ಅಂತ. ಅದು ಎಲ್ಲ ಸಕ್ಕರೆ ಕರಗಿದ ಮೇಲೆ ಪಾಕ ಬರಲಿಕ್ಕೆ ಒಂದು ಸ್ವಲ್ಪ ಲೇಟು, 1 ಎಳೆ ಪಾಕ ಬರಲಿಕ್ಕೆ. ಹಾಗಾಗಿ ಇದನ್ನೆಲ್ಲ ರೆಡಿ ಮಾಡಿಕೊಂಡ್ರಿ ಅಂತಂದರೆ ನೀವು ಪಟ ಜಾಸ್ತಿ ಪ್ರಮಾಣದಲ್ಲಿ ಮಾಡಿದರೆ ನೀವು ಗ್ಯಾಸ್ ಕಟ್ಟಿ ಮೇಲಿನ ಈ ಥರ ತುಪ್ಪ ಅಥವಾ ಎಣ್ಣೆನ ಸ್ಪ್ರೆಡ್ ಮಾಡಿ ಇಟ್ಕೊಂಡ್ರು ಕೂಡ ಅಲ್ಲೇ ಅದರ ಗ್ಯಾಸ್ ಕಟ್ಟಿ ಮೇಲೂ ಕೂಡ ಮಾಡ್ಬೋದು. ನೋಡಿರಿ, ಇವಾಗೆಲ್ಲ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗೈತಿ. ಮತ್ತು ನಾನು ಏನು ಮಾಡಿದ್ದೀನಿ ಅಂದರೆ, ಇನ್ನೂ ಪಾಕ ಬರಲಿಕ್ಕೆ ಲೇಟ್ ಅಲ್ಲ. ಇದು ಕೈಯಾಡ್ಕೋತನ ನಾನು ಏನು ಮಾಡ್ತೀನಿ ಅಂತಂದ್ರೆ, ಇಲ್ಲಿ ಏಲಕ್ಕಿ ಮತ್ತು ಏಲಕ್ಕಿ ಅಷ್ಟೇ ಸಾಕು. ಏಲಕ್ಕಿನ ನಾನು ಕುಟಾಣಿಯಲ್ಲಿ ಕುಟ್ಕೊಂಡು ಅದನ್ನು ರೆಡಿ ಮಾಡ್ಕೊತೀನಿ ಪೌಡ್ರ. ಇದು ಪಾಕ ಬಂದಿದೆ ಅನ್ನೋ ಲೆವೆಲಿಗೆ ಹಾಕ್ಕೊಂಡ್ರೆ ಆಗುತ್ತೆ. ನಾನು ಕುಟಾಣಿ ಒಳಗೆ ಏನು ಮಾಡಿದ್ದೀನಿ ಅಂದರೆ, ಅದು ಒಂದು 2 ಕಾಯಿ ಏಲಕ್ಕಿ ತೊಗೊಂಡಿದ್ದೀನಿ. ಇದು ಏನಂದ್ರೆ ಪೂರ್ತಿ ಬೇಗ ಸಣ್ಣಗಂಗಿಲ್ಲ ಅಂತಂದು ಹೇಳಿಬಿಟ್ಟು ಒಂದು ಅರ್ಧ ಸ್ಪೂನ್ ಅದಕ್ಕೆ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಸಕ್ಕರೆ ಜೊತೆಗೆ ಇದು ಏಲಕ್ಕಿನೂ ಕೂಡ ಬೇಗ ಕುಟ್ಕೊಂಡ್ಬಿಡ್ತೈತಿ, ಪೌಡ್ರ್ ಆಗುತ್ತೆ ಅಂತಂದು ಹೇಳಿಬಿಟ್ಟು. ಮತ್ತೇನಂದ್ರೆ, ನಾನಿಲ್ಲಿ ಆ್ಯಕ್ಚುಲಿ ಏಲಕ್ಕಿ ಪೌಡ್ರನ್ನ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ನಾನು. ಆದರೆ ಅದು ಪರಿಮಳ ಅಷ್ಟೊಂದು ಬರೋಂಗಿಲ್ಲ. ಆವಾಗಲೇ ಕುಟ್ಟು ಹಾಕಿದ್ರೆ ಚೆನ್ನಾಗಿ ಬರ್ತೈತಿ. ಕುಟ್ಟಿದ್ದಿದ್ರೂ ಕೂಡ ನಾನು ಮತ್ತೆ ಕುಟ್ಕೋತಾ ಇದ್ದೀನಿ ಪರಿಮಳ ಚೆನ್ನಾಗಿ ಬರಲಿ ಅಂತ. ಹಾಗೆ ನಾನು ಒಂದು ಅರ್ಧ ಬಟ್ಲು ಕಾಯಿ ತುರಿನೂ ಮೊದಲೇ ನಾನು ತುರಿದು ಇಟ್ಕೊಂಡಿದ್ದೀನಿ ಮೇಲ್ಗಡೆ ಹಾಕ್ಲಿಕ್ಕೆ ಬೇಕು ಅಂತಂದೇಳಿ. ನೀವು ಬೇಕಾದ್ರೆ ಸಕ್ಕರೆ ಕರ್ಗಾಕಿಟ್ಟು ಇವೆಲ್ಲ ರೆಡಿ ಮಾಡ್ಕೋಬೋದು. ನಾನು ಫಸ್ಟ್ಗೆ ಕಾಯಿ ತುರ್ಕೊಂಬಿಟ್ಟು ಕಾಯಿ ಒಂದು ಅರ್ಧ ಬಟ್ಲು ತುರ್ಕೊಂಬಿಟ್ಟು ಸೈಡ್ ಎತ್ತಿಟ್ಟು ಇದೆಲ್ಲ ಮಾಡ್ತಾಯಿದ್ದೀನಿ ನಾನು. ಇವಾಗ ನೋಡಿ ನಿಮಗೆ ಕಾಣಿಸ್ತಾ ಇದೆ, ಈ ಥರ ಇನ್ನೂ ಬಂದಿಲ್ಲ. ಇದು ಪಾಕ ಬರಬೇಕು. ಆ್ಯಕ್ಚುಲಿ ನೀವು ಕೈಲೇ ನೋಡ್ತೀರಿ ಅಂತಂದ್ರೆ, ಇದು 1 ಎಳೆ ಪಾಕ ಬಂದತಿ ಅಂತಂದ್ರೆ ಫಸ್ಟ್ ತಣ್ಣೀರಲ್ಲಿ ಕೈ ಎದ್ದುಬಿಟ್ಟು
ನಂತರ ಅದನ್ನು ನಾವು ಪಾಕ ನೋಡಬೇಕು, ಇಲ್ಲಾಂದ್ರೆ ಕೈ ಸುಟ್ಕೊಂಡ್ಬಿಡ್ತೀರಿ ನೀವು ಪಾಕಕ್ಕೆ. ಮತ್ತಿಲ್ಲಾಂದರೆ ಈ ಥರ ತಟ್ಟೆಯಲ್ಲಿ ಒಂದು ಪ್ಲೇಟಲ್ಲಿ ನೀರು ಹಾಕ್ಕೊಂಡ್ಬಿಟ್ಟು ಇದನ್ನು ನಾವು ಸಕ್ಕರೆ ಆಣನ ಅದಕ್ಕೆ ಹಾಕಿ ಅದು ನೀರಿನಲ್ಲಿ ಹಿಂಗೆ ದುಂಡುಗೆ ಮಾಡಿದ್ರೆ ದುಂಡುಗೆ ಆಗಬೇಕದು. ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ, ಇನ್ನೂ ಬಂದಿಲ್ಲ, ಬರಬೇಕಿನ್ನು. ಅದು ಆ ಥರ ದುಂಡುಗೆ ಆಗಿಬಿಡ್ತು ಅಂತಂದ್ರೆ ಇದು ಒಂದೇಳಿ ಪಾಕ ಬಂದಿದೆ ಅಂತ ಅರ್ಥ. ಹಾಗೆ ಅದೆಲ್ಲ ಆದರೆ ಟೇಸ್ಟ್ ಆಗಂಗಿಲ್ಲ. ನಾವು ನೋಡಿಕೊಂಡೇ ಮಾಡಬೇಕು ಇದನ್ನು ಕರೆಕ್ಟಾಗಿ. ಇವಾಗ ಈ ಹದಕ್ಕೆ ಬಂದಾಗೆಲ್ಲ ನೀವು ಆಣ ಬಿಟ್ಟು ಅಥವಾ ಸಕ್ಕರೆ ಕೈಯಾಡ್ಸೋದು ಬಿಟ್ಟು ಬೇರೆ ಕಡೆ ಹೋಗಬೇಡ್ರಿ. ಇದ್ರ ಕಡೆನೇ ನಿಂತ್ಕೊಂಡು ಲಕ್ಷ್ಯ ಕೊಟ್ಟು ಮಾಡಿದ್ರಿ ಅಂತಂದ್ರೆ ಇದು ಏನು ಕೆಡೋದಿಲ್ಲ, ಚೆನ್ನಾಗಿ ಬರ್ತೈತಿ. ಏನೂ ಆಗಬಾರ್ದು ಮತ್ತು ಇಳ್ಗಾವೂ ಆಗಬಾರ್ದು. ಅಂದರೆ ಪಾಕ ಕರೆಕ್ಟಾಗಿ ಹದವಾಗಿ ಬರಬೇಕು ಅಂತ ನಾನು ಹೇಳ್ತಾ ಇರೋದು. ಇಲ್ಲಿ ನೋಡಿ ಒಂದೇಳಿ ಪಾಕ ಬರ್ತಾ ಇದೆ. ನಿಮಗೆ ಇಷ್ಟೊಂದು ನೀವು ನೋಡೋದು ಪೇಷನ್ಸ್ ಇಲ್ಲಪ್ಪ ಅಂತಂದ್ರೆ ಸಕ್ಕರೆಗೆ ಮೊದಲೇ ನೀವು ನೀರು ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೆ ಬೇಗ ಬಂದುಬಿಡುತ್ತೆ, ಏನು ತೊಂದರೆ ಇಲ್ಲ. ನಿಮಗೆ ವಿಡಿಯೋ ನೋಡೋಕೆ ಪೇಷನ್ಸ್ ಇಲ್ಲ ಅಂತಂದೇಳಿ ನಾನು ಸ್ಕಿಪ್ ಮಾಡಿಬಿಟ್ಟು ನಾನು ಬೇಗ ತೋರಿಸ್ತಿದ್ದೀನಿ. ಈ ಥರ ಒಂದೆಳೆ ಅಂತಂದರೆ ಬೆರಳಲ್ಲಿ ಒಂದೆಳೆ ಬರಬೇಕು, ಒಂದು ಬಳ್ಳಿಂದ ಇನ್ನೊಂದು ಬಳ್ಳಿಗೆ ಒಂದು ಎಳೆ ಬರಬೇಕು. ಅದಕ್ಕೆ ಒಂದೆಳೆ ಪಾಕ ಅಂತಾರೆ. ಅದು ಯಾವುದು ತೊಂದರೆ ಬೇಡ, ಕೈ ಸುಡುತ್ತೆ ಅದೆಲ್ಲ ಅಂತಂದರೆ ಈ ಥರ ತಟ್ಟೆಯಲ್ಲಿ ನೀರು ಹಾಕ್ಕೊಂಡ್ರೆ ಮೊದಲೆಲ್ಲ ಅದು ಒಂದೆಳೆ ಪಾಕ ಬಂದಿಲ್ಲ ಅಂದರೆ ಸ್ಪ್ರೆಡ್ ಆಗಿಬಿಡುತ್ತೆ. ಇವಾಗ ನೋಡಿ ಅದರಲ್ಲಿ ದುಣ್ಣಗೆ ಆಗ್ತಾ ಇದೆ ಅಲ್ಲ, ಇದು ಒಂದೆಳೆ ಪಾಕ ಬಂದಿದೆ ಅಂತ ಅರ್ಥ. ನೋಡಿರಿ, ಇವಾಗ ನಾನು ಸ್ಪ್ರೆಡ್ ಮಾಡಿದ್ರೆ ಅದ್ರಾಗ ಸ್ಪ್ರೆಡ್ ಆಗ್ತಾ ಇಲ್ಲ ಅದು. ಇಷ್ಟು ಬಂದ ಮೇಲೆ ನಾವೇನಂದರೆ ಇದು ಪುಟಾಣಿ ಒಳಗೆ ಕುಟ್ಟಿಡ್ಕೊಂಡದ್ದು ಏಲಕ್ಕಿ ಪೌಡ್ರ್ ಐತಲ್ಲ, ಆ ಪೌಡ್ರ್ ನಾನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ನೆನಪಿಟ್ಕೊಳ್ರಿ. ಗ್ಯಾಸ್ ಬಂದ್ ಮಾಡಬೇಕು, ಗ್ಯಾಸ್ ಫ್ಲೇಮ್ ಆನ್ ಇರಬಾರ್ದು, ಗ್ಯಾಸ್ ಫ್ಲೇಮ್ ಬಂದ್ ಮಾಡಬೇಕು. ನೋಡಿರಿ ನಾನು ಬಂದ್ ಮಾಡ್ತಾಯಿದ್ದೀನಿ. ಇವಾಗ ಬಂದ್ ಮಾಡಿಕೊಂಡೆ ನೀವು ಹಿಟ್ಟನ್ನು ಸೇರಿಸ್ತಾ ಹೋಗಬೇಕು, ಅಂದ್ರೆ ಮಾತ್ರ ಕರೆಕ್ಟಾಗಿ ಬರುತ್ತೆ. ಗ್ಯಾಸ್ ಆನ್ ಇದ್ದರೆ ಮತ್ತೆ ಏರಾಗಿಬಿಡುತ್ತೆ ಇದು ಕೊಬ್ಬರಿ ಚಿನ್ನಿ. ಕರೆಕ್ಟಾಗಿ ನೋಡಿಕೊಂಡು ಹಾಕಬೇಕು. ಬಂದ್ ಮಾಡಿದ ಮೇಲೆ ಒಂದು ಸ್ಪೂನಲ್ಲಿ ಆಯಿತು ಅಥವಾ ಒಂದು ತಟ್ಟೆ ಅಥವಾ ಒಂದು ಪಾತ್ರೆ ಅಥವಾ ಎದ್ರಲ್ಲಾದರೂ ಆಯಿತು, ಲೆಫ್ಟ್ ಸೈಡಿಂದ ಈ ಥರ ಹಾಕೋತಾ ರೈಟ್ ಸೈಡ್ ನೀವು ತಿರುಗಿಸ್ತಾ ಇರಬೇಕು. ಒಬ್ರು ಯಾರಾದ್ರೂ ಹಾಕಾಕಿದ್ರೂ ಕೂಡ ನಿಮಗೆ ಚೆನ್ನಾಗಿ ತಿರುಗಿಸ್ಬೋದು. ಇಲ್ಲ ಅದಕ್ಕೆ ನಾನು ದೊಡ್ಡ ಪಾತ್ರೆಯಲ್ಲೇ ದೊಡ್ಡ ತಟ್ಟೆಲ್ಲೇ ಇಟ್ಕೊಳ್ರಿ, ಹಿಟ್ಟನ್ನು ಸ್ವಲ್ಪ ಜಾಸ್ತಿನೇ ತೊಗೊಳ್ರಿ ಅಂತ ಹೇಳಿದೆ. ಏನು ಪರವಾಗಿಲ್ಲ, ಗ್ಯಾಸ್ ಫ್ಲೇಮ್ ಬಂದ್ ಮಾಡಿರ್ತೀರಲ್ಲ, ನೀವು ಎಷ್ಟು ಹಿಡಿತೈತೆ ಹಿಂಗೆ ಕೈ ಆಡ್ಸ್ಕೊತ ಹೋಗ್ರಿ. ಅದು ಏನಂತಂದರೆ ಅದೇ ನಿಮಗೆ ಗೊತ್ತಾಗುತ್ತೆ, ಗಟ್ಟಿ ಆಗೋದು. ಗಟ್ಟಿ ಆಗ್ತಿದ್ದಂಗೆ ಲಾಸ್ಟಿಗೆ ಹಾಕೋದು ಬಿಡಬೇಕು. ಅದಕ್ಕೆ ನಾನು ಹಿಟ್ಟನ್ನು ಸ್ವಲ್ಪ ಜಾಸ್ತಿನೇ ಇಟ್ಕೊಳ್ರಿ, ಗೊತ್ತಾಗಲ್ಲ ಎಷ್ಟು ಬೇಕಾಗುತ್ತೆ ಅಂತಂದು ಹೇಳಿ. ಒಂದೇ ಸರ್ಕ ಸುರಿ ಬಿಟ್ರೆ ನಮಗದು ಏರಾಗೋದು ಅಥವಾ ಇಳ್ಗಾವಾಗೋದು ಹಿಂಗೆಲ್ಲ ಆಗುತ್ತೆ. ಇದು ನೋಡಿರಿ, ಅದು ಸಕ್ರೆ ಪಾಕ ಹಂಗೆ ಹೀರ್ಕೋತ ಇದು ನಮಗೆ ಗೊತ್ತಾಗುತ್ತೆ ನಾವು ಎಷ್ಟು ಹಾಕಬೇಕು ಅಂತಂದು ಹೇಳಿ. ಸುಮಾರು ನಾನು ಎರಡು ಗ್ಲಾಸದ್ದು ಹಿಟ್ಟು ತಗೊಂಡಿದ್ದೆನಲ್ಲ, ಆ ಹಿಟ್ಟಲ್ಲಿ ಒಂದು 2 ಅಥವಾ 3 ಸ್ಪೂನ್ ಅಷ್ಟೇ ಉಳಿದಿರಬೇಕು. ಅಷ್ಟು ಹಿಟ್ಟನ್ನು ನಾನು ಹಾಕ್ಕೊಂಡೆ. ನಾನು ಈ ಥರ ಹಿಂಗೆ ಪಟ ಈ ಥರ ತಿರುಗಿಸ್ಬೇಕು. ಒಂದು ಸ್ವಲ್ಪ ಹಿಟ್ಟು ಜಾಸ್ತಿ ಬಿದ್ದಿದ್ದಂಗೆ ಇದು ಕರೆಕ್ಟಾಗಿ ತಿರುಗಿಸ್ಕೊತ ನಾವು ಅದು ಒಂದು ಹದಕ್ಕೆ ಬರುತ್ತೆ ನೋಡಿರಿ ಚೆನ್ನಾಗಿ. ಹಿಂಗೆ ನಾವು ಮಿಕ್ಸ್ ಮಾಡ್ತಾ ಡ್ರೈ ಹಿಟ್ಟು ಇದೆಯಲ್ಲ, ಅದು ಎಲ್ಲ ಪಾಕದಲ್ಲಿ ಮಿಕ್ಸ್ ಮಾಡ್ಕೋತಾ ನಾವು ಇದು ಮಿಕ್ಸ್ ಹಾಕೋತಾ ಅದೆಲ್ಲ ಚೆನ್ನಾಗಿ ಹಿಂಗೆ ನೋಡಿರಿ ಕೂಡ್ಕೋತ ಬೆಟ್ಟಕ್ಕಂತ ಬರ್ತೈತಿ. ಇದನ್ನು ಸೈಡಿಂದೆಲ್ಲ ತೊಗೊಳ್ರಿ, ಹಿಂಗೆ ತೊಗೊಂಡು ಇದ್ರಾಗ ತಿರುಗಿಸ್ಕೊಳ್ರಿ. ಈ ಹದ ಒಳ್ಳೆ ಕರೆಕ್ಟಾಗಿ ಐತಿ. ಬೇಕನ್ಸಿದ್ರೆ ನಿಮಗೆ ಮತ್ತೊಂದು ಸ್ಪೂನ್ 1-2 ಸ್ಪೂನ್ ನಿಮಗೆ ಗೊತ್ತಾಗುತ್ತೆ ಆವಾಗ ಭಾಳ ತೆಳ್ಳಗೈತೋ ಅಥವಾ ಗಟ್ಟಿಯಾಗೈತೋ ಅಂತಂದು ಹೇಳಿ. ಈ ಟೈಮಲ್ಲಿ ಬೇಕಂದ್ರೆ ನೀವು 1 ಸ್ಪೂನು 2 ಸ್ಪೂನು ಮತ್ತೆ ಬೇಕಾದ್ರೆ ನೀವು ಒಣ ಹಿಟ್ಟು ಹಾಕ್ಕೊಂಡು ಇದನ್ನು ಈ ಹದಕ್ಕೆ ಕರೆಕ್ಟಾಗಿ ತೊಗೊಂಬಂದು ಏನು ನಾವು ತುಪ್ಪ ಹಚ್ಚಿಡ್ಕೊಂಡಿರ್ತಾವಲ್ಲ, ಎಣ್ಣೆ ಅಥವಾ ತುಪ್ಪ, ಆ ತಟ್ಟೆಗೆ ಇದನ್ನು ಸುರಿಬಿಟ್ಟು ಪಟ ಅಂತಂದೇಳಿ ಸ್ಪ್ರೆಡ್ ಮಾಡಿಬಿಡಬೇಕು. ಮತ್ತು ಮೇಲ್ಗಡೆ ಸುರಿದಿರುತ್ತಲ್ಲ ಪಾತ್ರೆಗಿಂದೆಲ್ಲ ನಾವು ಬರಲಿ ಅಂತಂದೇಳಿ ನಾವು ಅದನ್ನು ತೆಗಿಯೋಕೆ ಹೋದ್ವಿ ಅಂದ್ರೆ ಇದು ಎಲ್ಲ ಎಟ್ಟೆ ಆಗಿಬಿಡ್ತೈತಿ. ಅದನ್ನು ಬಿಡಬೇಕು. ಪಟ ಇದನ್ನೆಲ್ಲ ತೊಗೊಂಡು ಒಂದು ಗ್ಲಾಸು ಅಥವಾ ಒಂದು ಸ್ಪೂನು ಒಂದು ತಟ್ಟೆ ಏನಾರ ತೊಗೊಂಡು ಅದಕ್ಕೊಂದು ಸ್ವಲ್ಪ ತುಪ್ಪ ಹಚ್ಕೊಂಡು ಮೇಲ್ಗಡೆಯಿಂದ ಎಲ್ಲ ಈವನ್ನಾಗಲಿ ಎಲ್ಲ ಸಮವಾಗಿ ಬರಲಿ ಅಂತಂದು ಹೇಳಿಬಿಟ್ಟು ಅದನ್ನು ಸರಿ ಮಾಡಿಕೊಂಡ್ರೆ ಮಾಡಿಕೊಂಡು ಪಟ ಅದ್ರ ಮೇಲೆ ನಾವು ಏನಂತಂದ್ರೆ ಇಲ್ಲಿ ನೋಡಿರಿ, ನಾನು ಇದು ಲೋಟಕ್ಕೆ ಅಂಟ್ಕೊಂಡ್ಬಿಡ್ತೈತಿ ಅಂತಂದೇಳಿ ಒಂದು ಸ್ವಲ್ಪ ಲೋಟ ತಳಕ್ಕೆ ಒಂದು ತಟ್ಟಕ್ಕೆ ತುಪ್ಪ ಹಚ್ಕೊಂಡ್ಬಿಟ್ಟು ಈ ಥರ ಮಾಡ್ತಿದ್ದೀನಿ. ಇವಿನ್ನಾಗಿ ಎಲ್ಲ ಕಡೆ ಕರೆಕ್ಟಾಗಿ ಸ್ಪ್ರೆಡ್ ಆಗುತ್ತದೆ. ಇವಾಗ ಇದ್ರ ಮೇಲೆ ನಾವು ಏನು ಮಾಡಬೇಕಂತಂದ್ರೆ ಕಸಗಸಿ ಮತ್ತು ಕೊಬ್ಬರಿ ತುರು ಹಿಡ್ಕೊಂಡಿದ್ದೆ ಅಂತ ಹೇಳಿದ್ನಲ್ಲ, ಆ ಕೊಬ್ಬರಿನ ಇದ್ರ ಮೇಲೆ ಸ್ಪ್ರೆಡ್ ಮಾಡಿಬಿಡ್ಬೇಕು. ಮೊದಲೇ ಹೇಳ್ದಂಗೆ ಕೊಬ್ಬರಿ ಸ್ಪ್ರೆಡ್ ಮಾಡೋ ಸಂಬಂಧನ ಕೊಬ್ಬರಿ ಚಿನ್ನಿ ಅಂತ ಹೇಳ್ತಿದ್ವಿ, ಏನೋ ಗೊತ್ತಿಲ್ಲ. ಹಾಕಿಬಿಟ್ಟು ಇವಾಗಲೇ ನಾವು ಯಾವ ಸೇಪ್ ಬೇಕೋ ಆ ಸೇಪಲ್ಲಿ ಮಾರ್ಕ್ ಮಾಡಿ ಕೊಯ್ದಿಟ್ಬಿಡಬೇಕು. ಆಮೇಲೆ ಬಿಡಿಸ್ಕೊಳ್ಳೋದು. ಆಮೇಲೆ ಎಟ್ಟಾದ್ಮೇಲೆ ಕೊಯ್ಯಕ್ಕೆ ಹೋದರೆ ಬರೋಂಗಿಲ್ಲ. ಈಗ ಇದನ್ನು ಮತ್ತು ಕಸಗಸಿ ಹಾಕ್ತಿದ್ದಂಗೆ ನಾವು ಅದರಲ್ಲೇ ಒಂದು ಸ್ವಲ್ಪ ಅದು ಹಿಡ್ಕೊಳ್ಳಿ ಅಂತಂದೇಳಿ ಮತ್ತೆ ನಾನು ಗ್ಲಾಸಿಂದ ಈ ಥರ ಮಾಡ್ತಾಯಿದ್ದೀನಿ. ನಾನು ಚೆನ್ನಾಗಿ ಹಿಡ್ಕೊಳ್ಳೋದು ಬಿಸಿ ಐತಲ್ಲ ಇವಾಗ ಅಂತಂದು ಹೇಳಿಬಿಟ್ಟು ಈಗ ಕಸಗಸಿ ಸ್ವಲ್ಪ ಸ್ಪ್ರೆಡ್ ಮಾಡಿದೆ ನಾನೀಗ. ಮಾಡ್ಕೊಂಡ್ಬಿಟ್ಟು ಯಾವ ಸ್ಕ್ವೇರ್ ನಿಮಗೆ ಟ್ರಯಾಂಗಲ್ ಬೇಕಂದ್ರೆ ಟ್ರಯಾಂಗಲರ್ ಅಥವಾ ಸ್ಕ್ವೇರ್ ಬೇಕಂದ್ರೆ ಸ್ಕ್ವೇರು, ನಿಮಗೆ ಯಾವುದು ಬೇಕು ನೋಡಿರಿ, ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ಆ ಥರ. ಇವಾಗಲೇ ಒಂದು ನೈಫು ಅಥವಾ
ಆ ಥರ ಕೊರೆಯೋದು ಇದು ಇರುತ್ತಲ್ಲ, ಕೊರೆಯೋದು ಆಪ್ರೇಟರ್ ಏನಂತೀರ ನೀವು ಗೊತ್ತಿಲ್ಲ ನನಗೆ. ಅದನ್ನು ತೊಗೊಂಡ್ಬಿಟ್ಟು ನೀವು ಸೇಫ್ ಮಾಡಿರಿ. ನನ್ನ ಮಗಳಿದ್ಲಲ್ಲ ಅವಳೇ ಸೇಫ್ ಮಾಡಿ, ಅವಳೇ ನನಗಿಷ್ಟ ಆಗಿದ್ದು ಸೇಫ್ ಮಾಡ್ಕೋತಾನೆ ಅಂತಂದೇಳಿ ಮಾಡ್ತಾಯಿದ್ಲು. ಈ ಥರ ಹಿಂಗೆ ಮಾಡಿಬಿಟ್ರೆ ಒಂದು 10 ಅಥವಾ 15 ನಿಮಿಷ, ಒಂದು 20 ನಿಮಿಷ ಬಿಟ್ಟಾದಮೇಲೆ ಆರಾಮಾಗಿ ಅದನ್ನು ನಾವು ಹಾಗೆ ತೆಗಿತಾಯಿದ್ರೆ ಹಾಗೆ ಸ್ಪ್ರೆಡ್ ಮಾಡ್ಕೊಬೋದು. ತುಂಬ ಈಜಿ. ವಿಡಿಯೋ ಲೆಂತಿನ ಆಗುತ್ತೆ, ಎಲ್ಲ ಪ್ರತಿಯೊಂದು ಪ್ರೊಸೀಜರ್ ತೋರಿಸ್ಬೇಕಂದ್ರೆ ಪಟ್ ಅಂತಂದು ಹೇಳಿ ನಾನು ಇದನ್ನು 10ರಿಂದ 15 ನಿಮಿಷದಲ್ಲಿ ಮಾಡಿಬಿಟ್ಟಿದ್ದೀನಿ. ಏನು ತೊಂದರೆ ಇಲ್ಲ, ಬೇಗ ಅಂತ ಮಾಡಿಬಿಡ್ಬೋದು. ಮಕ್ಕಳಿಗೆ ಏನಾರು ಹಾಸ್ಟ್ಲಿಗೆ ಕೊಟ್ಟು ಕಳ್ಸೋಕ್ಕೆ ಅಥವಾ ಸ್ನ್ಯಾಕ್ಸಿಗೆ ಅಥವಾ ಬ್ರೇಕಿಗೆ ಪ್ರವಾಸಕ್ಕೆ ಹೋಗ್ತಾ ಇದ್ದಾರೆ ಅಂತಂದರೆ, ಆಮೇಲೆ ಲಂಚ್ ಬ್ರೇಕ್ ಅಂದರೆ ಸೆಕೆಂಡ್ ಬ್ರೇಕ್ ಇರುತ್ತಲ್ಲ, ಫಸ್ಟ್ ಬ್ರೇಕ್ ಸ್ನ್ಯಾಕ್ಸ್ ಅಂತಂದರೆ ಆ ಟೈಮಲ್ಲಿ ಈ ಥರ ಹೆಲ್ದಿ ಫುಡ್ಡನ್ನು ಚಾಕ್ಲೇಟ್ ಅವನ್ನೆಲ್ಲ ಇಡೋ ಬದಲಿ ಈ ಥರ ಹೆಲ್ದಿ ಫುಡ್ ಇಟ್ಟು ಕಳ್ಸೋದ್ರಿಂದ ಅವ್ರಿಗೂ ಲೈಕ್ ಆಗುತ್ತೆ ಮತ್ತು ನಮಗೂ ಸಂತೃಪ್ತಿ ಇರ್ತೈತಿ ಮತ್ತು ಇಷ್ಟಪಟ್ಟು ತಿಂತಾರೆ. ಇದ್ರ ಮೇಲೆ ಬೇಕಂದ್ರೆ ಒಂದೊಂದು ಪುಟಾಣಿ ಕಾಳನ್ನು ಹಾಕೋತಾರೆ, ನಿಮಗೆ ಇಷ್ಟ ಇದ್ದರೆ ಹಾಕೋಬೋದು. ಇದನ್ನು ಕೊಬ್ಬರಿ ಹಾಕ್ತವಲ್ಲ, ಕಾಯಿ ತುರಿ ಹಾಕ್ತವಲ್ಲ, ಆ ಟೈಮಲ್ಲಿ ಒಂದೊಂದು ಪುಟಾಣಿಗೆ ಹಾಕಿಬಿಟ್ಟು ಮಾಡ್ತಾರೆ. ಇದನ್ನು ಸೈಡ್ ಒಂದು ಎತ್ತಿಟ್ಬಿಟ್ರೆ ಒಂದು 10-15 ನಿಮಿಷ. ಆಮೇಲೆ ನಾವು ಕೊರ್ತಿರ್ತಾವಲ್ಲ 10-15 ನಿಮಿಷ ಆದಮೇಲೆ ನಾನು ತೆಗಿತಾ ಇದ್ದೇನೆ ರೀ. ನೋಡಿರಿ ಎಷ್ಟು ಚೆನ್ನಾಗಿ ಬರ್ತಾಯಿದ್ದವು, ಪಟ ಅಂತಂದೇಳಿ ಎಷ್ಟು ಚೆನ್ನಾಗಿ ಸೇಫ್ ಬಂದಿದ್ದವು. ಟೇಸ್ಟು ಕೂಡ ಆಗ ಸೂಪರಾಗಿತ್ತು. ಸರಿ, ನಿಮಗೆ ಈ ಕೊಬ್ಬರಿ ಚಿನ್ನಿ ಅಥವಾ ಪುಟಾಣಿ ಹಿಟ್ಟಿನ ಕರದಂಟು ಇಷ್ಟ ಆಯ್ತು ಅಂತಂದರೆ ಲೈಕ್ ಮಾಡಿ. ಹಾಗೆ ನೀವು ಏನಂತೀರಾ ಮತ್ತು ಹೇಗೆ ಮಾಡ್ತೀರಾ ಅಂತಂದರೆ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಅಷ್ಟು ಸ್ವೀಟನ್ನು ಪಟ್ಟಂತ ರೆಡಿ ಮಾಡ್ಕೋಬೋದು ಅಂತ ಅವ್ರಿಗೂ ಗೊತ್ತಾಗುತ್ತೆ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಕಮೆಂಟ್ ಮಾಡ್ತಿರಲ್ಲ, ನಿಮ್ಮ ಕಮೆಂಟು ನನಗೆ